the first unit, we are going to study development policies and experience. First, we are going to study development policies and experience, that is 1947 to 1990. So, here we have some instructions to read, and let us move to the first chapter in the first unit. The first chapter in the first unit is the eve of independence, Indian economy on the eve of independence. Yeah, Indian economy on the eve of independence. So this is the first chapter. After studying this chapter, you will come to know that the learning will become familiar with the state of the Indian economy in 1947, the year of Indian independence. Understand the factors that led to the development and stagnation of the Indian economy. So here, as we can see, Mr. Victor Alexander, rules the viceroy of British in India. He was viceroy in 1894. What he said about India: the India is a pivot of our empire. Here, so we have to understand what is pivot. Pivot is a central location of any geographical part, like it's a Madhya Pradesh in India. So for the empire is a samrajya. Empire is a ಸಾಮ್ರಾಜ್ಯ. ಸೊ ನಮ್ಮ ಬ್ರಿಟಿಷ್ ಸಾಮ್ರಾಜ್ಯದ ಮಧ್ಯದಲ್ಲಿರತಕ್ಕಂಥದ್ದೇ ಇಂಡಿಯಾ. ದಟ್ ಈಸ್ ಇಂಡಿಯಾ is a pivot of our empire. If the empire loses any other part of its dominion, we can survive. Dominion is a part of their empire. ಡೊಮಿನಿಯನ್ ಅಂದರೆ ಅವರ ಸಾಮ್ರಾಜ್ಯದ ಒಂದು ಭಾಗ. ಅವರು ಬ್ರಿಟಿಷ್ ಕಟ್ಟಿರ್ತಕ್ಕಂಥ ಸಾಮ್ರಾಜ್ಯದ ಒಂದು ಭಾಗ, ಅದು ಡೊಮೈನ್. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅವರು: ನಮ್ಮ ಸಾಮ್ರಾಜ್ಯದ ಯಾವುದೇ ಒಂದು ಭಾಗ ಹೋದ್ರೂ ಸಹ ನಾವು ಉಳಿಬಹುದು, ನಮ್ಮ ಸಾಮ್ರಾಜ್ಯ ಉಳಿಬಹುದು, ನಾವು ಉಳಿಬಹುದು, ನಾವು ಬದುಕಿ ಉಳಿಬಹುದು. ಸರ್ವೈವ್. ಇಫ್ ದ ಎಂಪೈರ್ ಲೂಸಸ್, ನಮ್ಮ ಸಾಮ್ರಾಜ್ಯ ಏನಾದರೂ ಕಳ್ಕೊಂಡ್ರೆ, ಎನಿ ಪಾರ್ಟ್ ಆಫ್, ಯಾವುದಾದ್ರೂ ಭಾಗ, ಇಟ್ಸ್ ಡೊಮಿನಿಯನ್, ಅದರ ಒಂದು ನಮ್ಮ ಸಾಮ್ರಾಜ್ಯದ ಒಂದು ಭಾಗ. ಅಂದರೆ ನಮ್ಮ ಯಾವುದಾದ್ರೂ ಸಾಮ್ರಾಜ್ಯ ಒಂದು ಕಳ್ಕೊಂಡ್ರೆ, ಒಂದು ಭಾಗವನ್ನು ಕಳ್ಕೊಂಡ್ರೆ, ವಿ ಕ್ಯಾನ್ ಸರ್ವೈವ್, ಅಂದರೆ ನಾವು ಜೀವಿಸಬಹುದು, ನಾವು ಇರಬಹುದು. ಬಟ್ ಆದರೆ ಇಫ್ ವಿ ಲೂಸ್ ಇಂಡಿಯಾ, ನಾವು ಭಾರತವನ್ನು ಏನಾದರೂ ಕಳ್ಕೊಂಡ್ರೆ, ದ ಸಮ್ ಆಫ್ ಅವರ್ ಎಂಪೈರ್ ವಿಲ್ ಹ್ಯಾವ್ ಸೆಟ್. ದ ಸನ್ ಆಫ್ ಅವರ್ ಎಂಪೈರ್ ವಿಲ್ ಹ್ಯಾವ್ ಸೆಟ್. ಅಂದರೆ ನಮ್ಮ ಸೂರ್ಯ, ನಮ್ಮ ಸಾಮ್ರಾಜ್ಯ ಬೆಳಗುತ್ತಿರುವ ಸೂರ್ಯ ಏನಿದೆ ಅದು ಮುಳುಗಿದಂತೆ. ಭಾರತವನ್ನು ನಾವೇನಾದರೂ ಕಳ್ಕೊಂಡ್ರೆ, ಇಫ್ ವಿ ಲೂಸ್ ಇಂಡಿಯಾ, ನಮ್ಮ ಸೂರ್ಯದಂತೆ ಬೆಳಗುತ್ತಿರುವ ನಮ್ಮ ಸಾಮ್ರಾಜ್ಯ ಮುಳುಗಿದಂತೆ. ಅಂದರೆ ಸೂರ್ಯ ಯಾವ ರೀತಿ ಸಾಯಂಕಾಲ ಆದರೆ ಮುಳುಗಿ ರಾತ್ರಿ ಬರ್ತದೋ, ಅದೇ ರೀತಿ ನಮ್ಮ ಸಾಮ್ರಾಜ್ಯ ಮುಳುಗಿ ನಮ್ಮ ಸಾಮ್ರಾಜ್ಯಕ್ಕೆ ರಾತ್ರಿಯನ್ನು ನಾವು ಕಾಣಬಹುದು ಅಂಥದ್ದು. ಸೊ ಈ ಒಂದು ವರ್ಣನೆಯಿಂದ ನಮಗೆ ಗೊತ್ತಾಗುತ್ತೆ ಸೊ ಹೌ ಇಂಪಾರ್ಟೆಂಟ್ ಇಂಡಿಯಾ ಈಸ್. ನಮಗೆ ಇಂಡಿಯಾ ಎಷ್ಟು ಮಹತ್ವವಾಗಿರ್ತಕ್ಕಂಥದ್ದು. ಬ್ರಿಟಿಷರು ಅವರು ಸ್ವತಂತ್ರ ಕೊಡಲಿಕ್ಕೆ ಯಾವುದೇ ರೀತಿಯಾದಂಥ ತಯಾರಿ ನಡೆಸಿರಲಿಲ್ಲ. ಇವ್ರಿಗೆ ಕೊಡಲೇಬಾರ್ದು ಸ್ವತಂತ್ರ, ಇದು ನಾವು ಇಂಡಿಯಾ ಬಿಟ್ಟರೆ ನಮ್ಮ ಸಾಮ್ರಾಜ್ಯವನ್ನೇ ಕಳ್ಕೊಳ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಅಂತ. ಸೊ ವಿತ್ ದಿಸ್ ವಿ ವಿಲ್ ಕಮ್ ಟು ಆನ್ ಇಂಟ್ರಡಕ್ಷನ್ ಆಫ್ first chapter, that is eve of independence. Let us go to the eve of independence. The primary objective of this book, Indian economic development, is to familiar you with the basic features of Indian economy. This is important. So what we are going to see in Indian economy development book is that we are going to familiarize with the features of Indian economy. It's not part of Indian economy. The features of Indian economy is the economy of the
ಎನಿ ಆಫ್ ದ ಕಂಟ್ರಿ. ಭಾರತ ದೇಶದ ಯಾವುದೇ ಯಾವುದೇ ದೇಶದ ಆರ್ಥಿಕ ಅದರದ ಫೀಚರ್ಸ್, ಅದರ ವ್ಯಕ್ತಿ, ಅದರ ಕ್ಯಾರೆಕ್ಟರ್ಸ್, ಅದರ ಗುಣಗಳೇನಿದ್ದಾವೆ ಅದು ಎಲ್ಲ ಒಂದೇ ರೀತಿಯಾಗಿರ್ತದೆ. ಸೊ ಅದೇ ರೀತಿಯಾಗಿ ಇಂಡಿಯನ್ ಎಕಾನಮಿ ಕೂಡ ಇದೆ. ಅಂಡ್ ಇಟ್ಸ್ ಡೆವಲಪ್ಮೆಂಟ್ ಮತ್ತು ಅದರ ಬೆಳವಣಿಗೆಯನ್ನು ಕೂಡ ನಾವು ಇಲ್ಲಿ ಈ ಪುಸ್ತಕದಲ್ಲಿ ಇಂಡಿಯನ್ ಎಕನಾಮಿಕ್ ಡೆವಲಪ್ಮೆಂಟ್ ಅಲ್ಲಿ ನೋಡ್ತಾ ಇದ್ದೀವಿ. ಆಸ್ ಇಟ್ ಈಸ್ ಟುಡೇ, ಅದು ಇವತ್ತು ಯಾವ ರೀತಿ ಇದೆ ಇನ್ ದ ಆಫ್ಟರ್ ಮ್ಯಾಥ್ ಆಫ್ ಇಂಡಿಪೆಂಡೆನ್ಸ್. ಸೊ ಇದು ಇಂಡಿಪೆಂಡೆನ್ಸ್ ಆದ ನಂತರ ಯಾವ ರೀತಿ ಇದೆ. However, it is equally important to know something about country's economy post even as you learn about its present state and future prospects.